ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನ ಹೋಳಿ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ. ವಸಂತ ಋತುವಿನ ಆರಂಭ ಮತ್ತು ಚಳಿಗಾಲದ ಅಂತ್ಯವನ್ನು ಸೂಚಿಸುವ ಅತ್ಯಂತ ಪವಿತ್ರ ದಿನಗಳಲ್ಲಿ ಪಾಲ್ಗುಣ ಪೂರ್ಣಿಮೆಯೂ ಒಂದು. ಪಾಲ್ಗುಣ ಪೂರ್ಣಿಮೆಯನ್ನು ವಸಂತ ಪೂರ್ಣಿಮೆ ಎಂದು ಕೂಡ ಕರೆಯುತ್ತಾರೆ. ಬಣ್ಣಗಳ ಹಬ್ಬವಾದ ಹೋಳಿಯನ್ನು ಈ ಶುಭ ದಿನದಂದು ಆಚರಿಸಲಾಗುತ್ತದೆ. ಪೂರ್ಣಿಮೆಯ ದಿನದಂದು ಭಕ್ತರು ವಿಷ್ಣುವನ್ನು ಸತ್ಯನಾರಾಯಣನ ರೂಪದಲ್ಲಿ ಪೂಜಿಸುತ್ತಾರೆ ಮತ್ತು ಭಗವಂತನ ಆಶೀರ್ವಾದ ಪಡೆಯಲು ಉಪವಾಸದ ವ್ರತವನ್ನು ಕೂಡ ಮಾಡುತ್ತಾರೆ. ಈ ವರ್ಷ ಪಾಲ್ಗುಣ ಪೂರ್ಣಿಮೆ ಮಾರ್ಚ್ 14 ಶುಕ್ರವಾರದಂದು ಆಚರಿಸಲಾಗುವುದು. ಹೋಳಿ ಹಬ್ಬದ ದಿನವಾಗಿರುವುದರ ಜೊತೆಗೆ ಪಾಲ್ಗುಣ ಪೂರ್ಣಿಮೆಯು ಹಿಂದೂ ಸಂಪ್ರದಾಯದಲ್ಲಿ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಇದನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀ ದೇವಿಯ ಮತ್ತು ಪೂಜ್ಯ ವೈಷ್ಣವ ಸಂತ ಮತ್ತು ಭಕ್ತಿ ಯೋಗದ ಪ್ರತಿಪಾದಕ ಸಂತ ಚೈತನ್ಯ ಮಹಾಪ್ರಭು ಅವರ ಜನ್ಮ ದಿನಾಚರಣೆ ಎಂದು ಪರಿಗಣಿಸಲಾಗುತ್ತದೆ. ಪಾಲ್ಗುಣ ಪೂರ್ಣಿಮೆಯು ವಿಶೇಷವಾದಂತಹ ಆಚರಣೆಗಳನ್ನು, ವಿಧಿವಿಧಾನಗಳನ್ನು, ಆಧ್ಯಾತ್ಮಿಕ ಚಿಂತನೆಯನ್ನು ಮತ್ತು ದೈವಿಕ ಆಶೀರ್ವಾದವನ್ನು ಒಳಗೊಂಡ ದಿನವಾಗಿದೆ. ಪಾಲ್ಗುಣ ಪೂರ್ಣಿಮಾ ದಿನದಂದು ಸತ್ಯನಾರಾಯಣ ಪೂಜೆಯನ್ನು ಕೂಡ ಮಾಡುವ ಸಂಪ್ರದಾಯವಿದೆ. ಪಾಲ್ಗುಣ ಪೂರ್ಣಿಮೆಯ ದಿನದಂದು ಲಕ್ಷ್ಮೀನಾರಾಯಣನನ್ನು ಪೂರ್ಣ ವಿಧಿವಿಧಾನಗಳೊಂದಿಗೆ ಪೂಜಿಸುವ ಸಂಪ್ರದಾಯವಿದೆ. ಈ ದಿನ ಹಳದಿ ಬಣ್ಣದ ಹಣ್ಣುಗಳು, ಹೂವುಗಳು ಮತ್ತು ಬಟ್ಟೆಗಳನ್ನು ವಿಷ್ಣುವಿಗೆ ಅರ್ಪಿಸಬೇಕು ಮತ್ತು ಗುಲಾಬಿ ಅಥವಾ ಕೆಂಪು ಬಣ್ಣದ ಹೂಗಳು ಮತ್ತು ಸೌಂದರ್ಯವರ್ಧಕಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ಎನ್ನುವ ನಿಯಮವಿದೆ. ಅದೇ ಸಮಯದಲ್ಲಿ ಪಾಲ್ಗುಣ ಪೂರ್ಣಿಮೆಯ ದಿನದಂದು ಸತ್ಯನಾರಾಯಣನ ಕಥೆಯನ್ನು ಓದುವುದು ಅಥವಾ ಕೇಳುವುದು ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ. ಪಾಲ್ಗುಣ ಪೂರ್ಣಿಮೆ ತಿಥಿಯಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನದಿ ಸ್ನಾನ ಮಾಡುವುದು ವಿಶೇಷವಾದಂತಹ ಮಹತ್ವವನ್ನು ಹೊಂದಿದೆ. ಅದೇ ಸಮಯದಲ್ಲಿ ನೀವು ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಸ್ನಾನದ ನೀರಿಗೆ ಗಂಗಾ ನೀರನ್ನು ಬೆರೆಸಿ ಮನೆಯಲ್ಲೇ ಕೂಡ ಸ್ನಾನ ಮಾಡಬಹುದು. ಪಾಲ್ಗುಣ ಪೂರ್ಣಿಮೆಯ ವ್ರತವನ್ನು ಆಚರಿಸುವುದರಿಂದ ಮತ್ತು ಈ ದಿನ ಲಕ್ಷ್ಮೀನಾರಾಯಣನನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಂತೋಷ, ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಪಾಲ್ಗುಣ ಪೂರ್ಣಿಮಾ ದಿನದಂದು ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಕೇಳುವುದು, ಓದುವುದು ನಿಮಗೆ ಸಮೃದ್ಧಿಯನ್ನು ಮತ್ತು ಸಂತೋಷ, ಉತ್ತಮ ಆರೋಗ್ಯದ ವರವನ್ನು ಕೂಡ ನೀಡುತ್ತದೆ. ಈ ದಿನ ಶಿವ ಪಾರ್ವತಿಯನ್ನು ಪೂಜಿಸುವವರು ಅರ್ಥಪೂರ್ಣ ವೈವಾಹಿಕ ಜೀವನವನ್ನು ಹೊಂದುತ್ತಾರೆ. ಪಾಲ್ಗುಣ ಪೂರ್ಣಿಮಾ ದಿನದಂದು ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಬಟ್ಟೆ, ಅಗತ್ಯ ವಸ್ತುಗಳನ್ನು ದಾನವಾಗಿ ನೀಡುವುದು ಪುಣ್ಯವನ್ನು ತರುತ್ತದೆ.